ಡೆವಿಲ್ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ವಿನೀಶ್ ಅವರು ತಂದೆ ತರವೇ ಕಾಸ್ಟ್ಯೂಮ್ ಧರಿಸಿದ್ದಾರೆ. ಇಬ್ಬರು ಕೂಡ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ಮಿಂಚ್ತಾ ಇದ್ದಾರೆ. ಒಂದಷ್ಟು ಫೋಟೋಸ್ ಇಲ್ಲಿದೆ ನೋಡಿ. ಡೆವಿಲ್ ಚಿತ್ರದ ಶೂಟಿಂಗ್ ಸಮಯದಲ್ಲಿ ವಿನೀಶ್ ತಂದೆ ತರವೇ ಕಾಸ್ಟ್ಯೂಮ್ ತೊಟ್ಟಿದ್ದಾರೆ. ಉದಯಪುರ ಶೂಟಿಂಗ್ ಸಮಯದಲ್ಲಿಯೇ ಅಪ್ಪ ಮಗ ಒಂದೇ ರೀತಿ ಕಾಣಿಸ್ಕೊಂಡಿದ್ದಾರೆ. ಆ ಕ್ಷಣದ ಒಂದು ಗ್ಯಾಲರಿ ಸ್ಟೋರಿ ಇಲ್ಲಿದೆ ನೋಡಿ. ಡೆವಿಲ್ ಚಿತ್ರದ ಮೇಕಿಂಗ್ ಫೋಟೋ ಶೇರ್ ಆಗಿವೆ. ಉದಯಪುರದಲ್ಲಿ ಚಿತ್ರೀಕರಣ ಮಾಡಿರೋ ಫೋಟೋಗಳೇ ಇವಾಗಿವೆ. ಚಿತ್ರೀಕರಣದ ಮೊದಲ ದಿನದಿಂದ ಹಿಡಿದು ಒಂದು ದಿನ ಪೂರ್ತಿ ಚಿತ್ರೀಕರಿಸಿದ ಕ್ಷಣದ ಫೋಟೋಗಳು ಇಲ್ಲಿವೆ. ಇವುಗಳನ್ನು ಚಿತ್ರದ ಡೈರೆಕ್ಟರ್ ಮಿಲನಾ ಪ್ರಕಾಶ್ ತಮ್ಮ ನಿರ್ಮಾಣ ಸಂಸ್ಥೆಯ ಅಧಿಕೃತ ಪೇಜ್ ಅಲ್ಲಿಯೇ ಹಂಚಿಕೊಂಡಿದ್ದಾರೆ. ಡೆವಿಲ್ ಚಿತ್ರದಲ್ಲಿ ಅದ್ಭುತ ದೃಶ್ಯಗಳಿವೆ. ಅವುಗಳಲ್ಲಿ ಉದಯಪುರದಲ್ಲಿ ತೆಗೆದ ದೃಶ್ಯಗಳು ಅದ್ಭುತವಾಗಿಯೇ ಇವೆ. ಈ ದೃಶ್ಯಗಳನ್ನು ತೆಗೆಯುವ ಸಮಯದಲ್ಲಿಯೇ ದರ್ಶನ್ ಪುತ್ರ ವಿನೀಶ್ ಕೂಡ ಇದ್ದಾರೆ. ವಿಶೇಷ ಏನಂದ್ರೆ ಅಪ್ಪನ ರೀತಿಯ ಕಾಸ್ಟ್ಯೂಮ್ ತೊಟ್ಟು ಅಪ್ಪನಂತೆ ಕಾಣಿಸ್ಕೊಂಡಿದ್ದಾರೆ. ಆ ಫೋಟೋಗಳು ಇಲ್ಲಿವೆ ನೋಡಿ. ದರ್ಶನ್ ಪುತ್ರ ವಿನೀಶ್ಗೂ ಒಳ್ಳೆ ಹೈಟ್ ಇದೆ. ಅಪ್ಪನಂತೆ ಎತ್ತರವಾಗಿಯೇ ಬೆಳೆದಿದ್ದಾರೆ. ಅದಕ್ಕೆ ಸಾಕ್ಷಿ ಎನ್ನುವ ಹಾಗೆ ಉದಯಪುರದಲ್ಲಿ ತೆಗೆದಿರೋ ಫೋಟೋಗಳಲ್ಲಿ ಅದು ಎದ್ದು ಕಾಣಿಸ್ತಾ ಇದೆ. ಈ ಫೋಟೋದಲ್ಲಿ ದರ್ಶನ್ ರೀತಿನೇ ವಿನೀಶ್ ಡ್ರೆಸ್ ತೊಟ್ಟಿದ್ದಾರೆ. ತಂದೆಯ ತರವೇ ಕಾಣಿಸ್ತಾ ಇದ್ದಾರೆ. ಡೆವಿಲ್ ಚಿತ್ರದ ಶೂಟಿಂಗ್ ಬಿಡುವಿನ ಸಮಯದಲ್ಲಿ ಅಪ್ಪ ಮತ್ತು ಮಗ ಒಟ್ಟಿಗೆ ಸಮಯ ಕಳೆದಿದ್ದಾರೆ. ಅದು ಕ್ಯಾಮ್ರಾ ಕಣ್ಣಲ್ಲಿ ಅಷ್ಟೇ ಅದ್ಭುತವಾಗಿ ಕ್ಯಾಪ್ಚರ್ ಆಗಿದೆ. ಹಾಗೆ ಈಗ ಶೇರ್ ಮಾಡಿಕೊಂಡಿರೋ ಫೋಟೋಗಳಲ್ಲಿ 3 ಫೋಟೋಗಳು ಅಪ್ಪ ಮಗನ ಬಾಂಧವ್ಯದ ಕಥೆಯನ್ನೇ ಕಟ್ಟಿಕೊಡ್ತವೆ. ಉದಯಪುರದಲ್ಲಿ ಸಿಎಂ ಮನೆಯ ದೃಶ್ಯಗಳನ್ನು ತೆಗೆದಿದ್ದಾರೆ. ಹಾಗಾಗಿಯೇ ಇಲ್ಲಿ ಹೆಚ್ಚಿನ ದಿನ ಚಿತ್ರೀಕರಣ ಆಗಿದೆ. ಹಾಗೆ ಕೊನೆಯ ಒಂದು ದಿನ 24 ಗಂಟೆ ಚಿತ್ರೀಕರಣ ಮಾಡಲಾಗಿದೆ. ಈ ವಿಷಯವನ್ನು ಡೈರೆಕ್ಟರ್ ಮಿಲನಾ ಪ್ರಕಾಶ್ ಇಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಡೆವಿಲ್ ಸಿನಿಮಾದ ಉದಯಪುರ ಶೂಟಿಂಗ್ನ ಮೇಕಿಂಗ್ ಫೋಟೋಗಳು ಸಾಕಷ್ಟಿವೆ. ಅವುಗಳನ್ನು ನೋಡ್ತಾ ಹೋದ್ರೆ ಇಡೀ ಡೆವಿಲ್ ಚಿತ್ರದ ಹಿಂದೆ ಅದೆಷ್ಟು ಜನ ಕೆಲಸ ಮಾಡಿದ್ದಾರೆ ಅನ್ನೋದು ತಿಳಿಯುತ್ತೆ. ಅದರೊಟ್ಟಿಗೆ ಆ ಸಮಯದಲ್ಲಿ ಏನೆಲ್ಲ ಆಗಿದೆ ಅನ್ನೋದು ತಿಳಿಯುತ್ತೆ. ಡೆವಿಲ್ ಚಿತ್ರ ರಾಜ್ಯದ ಬಹುತೇಕ ಥಿಯೇಟರ್ಗಳಲ್ಲಿ ತೆರೆಗೆ ಬಂದಿದೆ. ಅಭಿಮಾನಿಗಳು ಈ ಚಿತ್ರ ನೋಡಿ ಮೆಚ್ಚಿಕೊಂಡಿದ್ದಾರೆ. ಇದೀಗ ಈ ಚಿತ್ರ 2ನೇ ವಾರಕ್ಕೆ ಕಾಲಿಟ್ಟಿದೆ. ನಿರ್ಮಾಪಕ ನಿರ್ದೇಶಕ ಮಿಲನಾ ಪ್ರಕಾಶ್ ಈ ವಿಷಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ದಾರೆ. ಮಂಡ್ಯ ಮತ್ತು ದಾವಣಗೆರೆಯಲ್ಲಿ ಡೆವಿಲ್ ಚಿತ್ರ ಯಾವ ಥಿಯೇಟರಲ್ಲಿ ರಿಲೀಸ್ ಆಗಿದೆಯೋ ಅಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿ ಕೊಡ್ತಾ ಇದ್ದಾರೆ. ಈ ಮೂಲಕ ಚಿತ್ರಕ್ಕೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ವಿಜಯಲಕ್ಷ್ಮಿ ಧನ್ಯವಾದ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು.